ಓಂ ನಮಃ ಶಿವಾಯ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು. ವೀಕ್ಷಕರೇ, ನಮ್ಮ ಬಸವ ವಾಹಿನಿಯ ಮುಖೇನ ಪ್ರತಿನಿತ್ಯ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಾ, ಅವುಗಳನ್ನು ಅರ್ಥೈಸಿಕೊಳ್ತಾ ಇದ್ದೀರಾ. ಹಾಗೆ ಅವುಗಳ ಸಾರವನ್ನು ಸಂಸಾರಕ್ಕೆ ಅಳವಡಿಸಿಕೊಂಡು ನಾವು ಸಾಗಿದಾಗ ಮಾತ್ರ ಸಮಾಜವನ್ನು ಸುಸ್ಥಿರತೆಯತ್ತ ಸಾಗಿಸೋದಕ್ಕೆ ಸಾಧ್ಯ ಅನ್ನೋದನ್ನು ಪ್ರತಿದಿನ ನಾವು ಹೇಳ್ತಾ ಬರ್ತಾ ಇದ್ದೀವಿ. ಯಾಕಂದರೆ ನಮ್ಮ ಬಸವ ವಾಹಿನಿಯ ಉದ್ದೇಶವೇ ವಚನಗಳನ್ನು ರಚಿಸುವಂತಹ ವಚನಕಾರರ ಜೀವನ ಚರಿತ್ರೆಯ ಜೊತೆಗೆ ಆ ವಚನಗಳ ಸಾರವೇನು ಅನ್ನೋದನ್ನು ಅರಿತುಕೊಳ್ಳೋದಾಗಿದೆ. ಹಾಗೆ ಸತ್ಯದ ಯುಗ ಅಂತ ನಾವು ಏನು ಕರಿತೀವಿ, ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಹುಟ್ಟಿದಂತಹ ಆ ಒಂದು ಸುವರ್ಣಯುಗದಲ್ಲಿ ಸರಳವಾಗಿ ಸಜ್ಜನಿಕೆಯಿಂದ ಎಲ್ಲ ತಾರತಮ್ಯಗಳನ್ನು ತೊಡೆದು ಹಾಕಿ ಸಮಾನ ಮನಸ್ಕರ, ಸಮಾನ ವಯಸ್ಕರ, ಸಮಾನ ಚಿಂತನೆಯ ಹಾಗೆ ಸಮಾನ ಮನಸ್ಸುಗಳ ಸಮಾಜವನ್ನು ಕಟ್ಟುವಂತಹ ಕನಸು ಬಸವಣ್ಣನವ್ರದ್ದಾಗಿರುತ್ತೆ. ಹಾಗಾಗಿ ಅಂತಹ ಕನಸು ಇಂದಿಗೂ ಕೂಡ ಕನಸಾಗೇ ಉಳಿದಿರೋದು ಶೋಚನೀಯ ಅನ್ನೋದರಲ್ಲಿ ತಪ್ಪೇನಿಲ್ಲ ಅಂತ ಅನ್ಕೋತೀನಿ. ಯಾಕೆ ಅಂದರೆ ಬಸವಾದಿ ಶರಣರು ಕ್ರಿಸ್ತಶಕ 12ನೇ ಶತಮಾನದಲ್ಲೇ ಜಾತ್ಯತೀತವಾದಂತಹ ನಾಡು ನಮ್ಮದಾಗಬೇಕು, ಲಿಂಗ ತಾರತಮ್ಯ ಇರಬಾರ್ದು, ಧರ್ಮಾತೀತವಾಗಿರಬೇಕು, ಈ ರೀತಿಯಾಗಿ ಸಾಕಷ್ಟು ಉಪದೇಶಗಳನ್ನು ಕೊಡ್ತಾರೆ. ಅನುಭವ ಮಂಟಪಗಳನ್ನು ಸ್ಥಾಪನೆ ಮಾಡಿ ಆ ಅನುಭವ ಮಂಟಪದಲ್ಲಿ ಬಂದಂಥ ಸಾಕಷ್ಟು ಶರಣೆಯರಿಗೆ ಅವಕಾಶ ಮಾಡಿಕೊಟ್ಟು ತಮ್ಮ ಚಿಂತನೆಯನ್ನು ಮುಕ್ತವಾಗಿ ವ್ಯಕ್ತಪಡಿಸೋದಕ್ಕೆ ಬಸವಣ್ಣನವರು ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಅದೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಾರೆ. ಅಂತಹ ಅನುಭವ ಮಂಟಪಕ್ಕೆ ಸೇರಿದಂತಹ ಎಲ್ಲ ಶರಣೆಯರು ಕೂಡ ತಮ್ಮ ಸಮಾಜದಲ್ಲಿ ಆಗ್ತಾ ಇರುವಂತಹ ಅವ್ಯವಸ್ಥೆ ಇರಬಹುದು, ಅನ್ಯಾಯ ಇರಬಹುದು, ಶೋಷಣೆ ಇರಬಹುದು, ಇವೆಲ್ಲದರ ಬಗ್ಗೆ ಚಿಂತನೆ ಮಾಡ್ತಾ ಪರಿಹರಿಸುವ ಮಾರ್ಗ ಹೇಗೆ ಅನ್ನೋದನ್ನು ಚರ್ಚೆಗೊಳಪಡಿಸಿರ್ತಾರೆ. ಅಂತಹ ಚರ್ಚೆಯಿಂದ ಬಂದಂಥ ಸಾಕಷ್ಟು ವಿಷಯಗಳು, ಹಾಗೆ ಶರಣರ ಅನುಭವದಿಂದಂತ ಬಂದಂಥ ಈ ವಚನಗಳು ನಮ್ಮೆಲ್ಲರ ಹೃದಯ ಸ್ಪರ್ಶಿ ಆಗ್ತಾ ಇದೆ. ಯಾಕೆ ಅಂದರೆ ಆ ಎಲ್ಲ ವಚನ ಸಾಹಿತ್ಯಗಳು ಕೂಡ ಸರಳ ಭಾಷೆಯಲ್ಲಿ ನಮಗೆ ಲಭಿಸ್ತಾ ಇದೆ. ಸರಳ ಪದಗಳನ್ನು ಬಳಸಿ ಸರಳವಾಗಿ ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಸನ್ನಿವೇಶಗಳು, ವೃತ್ತಿಗಳು ಎಲ್ಲ ಈ ನಮ್ಮ ಸುತ್ತಮುತ್ತ ನಡೆಯುವಂಥ ಆಧಾರಗಳನ್ನಾಗಿ ಇಟ್ಕೊಂಡು ಆ ಸಂಗತಿಗಳನ್ನೇ ವಚನಗಳನ್ನಾಗಿ ರಚಿಸಿ ಮನುಷ್ಯರ ಜೀವನ ಯಾವ ರೀತಿ ಇರಬೇಕು, ಅವರ ಜೀವನದ ಮೌಲ್ಯಗಳು ಯಾವಾಗಿರಬೇಕು ಅನ್ನೋದನ್ನು ಕಟ್ಕೊಡ್ತಾ ಹೋಗ್ತಾರೆ. ಅಂತಹ ಅನುಭವ ಮಂಟಪಕ್ಕೆ ಸೇರಿದಂತಹ ಓರ್ವ ಸುಪ್ರಸಿದ್ಧ ಶರಣ ಅಂತ ಅಂದರೆ ಅಂಬಿಗರ ಚೌಡಯ್ಯ ಅವರು. ವೃತ್ತಿಯಲ್ಲಿ ಅವರು ತುಂಗಾಭದ್ರಾ ನದಿ ದಡದಲ್ಲಿ ಅವರು ದೋಣಿಯನ್ನು ನಡೆಸೋರಾಗಿರ್ತಾರೆ. ಆ ದೋಣಿಯನ್ನು ನಡೆಸೋದ್ರ ಜೊತೆಗೆ ಸಮಾಜವನ್ನು ಕಟ್ಟಬೇಕು ಅನ್ನೋ ಕನಸನ್ನು ಬಸವಣ್ಣನವ್ರ ಜೊತೆಗೆ ಸೇರಿಕೊಂಡು ನನಸು ಮಾಡುವಂಥ ಒಂದು ಹಾದಿಯಲ್ಲಿ ಅವರು ಕೂಡ ಸಾಕ್ತಾರೆ. ಆದರೆ ದುರಾದೃಷ್ಟವಶಾತ್ ಅಥವಾ ನಮ್ಮ ಜನಸಮುದಾಯದಲ್ಲಿರುವಂತಹ ಆ ಒಗ್ಗೂಡದಿ ಅಂತ ಏನು ಕರಿತೀವಿ ನಾವು, ಒಗ್ಗಟ್ಟು ಅಂತ ಏನು ಕರಿತೀವಿ, ಆ ಒಗ್ಗಟ್ಟಿನ ಮನೋಭಾವ ಇಲ್ಲದೆ ಇರೋದರಿಂದ ಇರ್ಬೋದು ಆ ಕನಸು ಇನ್ನೂ ನನಸಾಗೇ ಉಳಿದಿದೆ. ಅಂತಹ ಅತಿರಥ ಮಹಾರಥರೆಲ್ಲರೂ ಪ್ರಯತ್ನ ಪಟ್ಟಂತಹ ಕನಸನ್ನು ನನಸು ಮಾಡುವಂಥ ಜವಾಬ್ದಾರಿ ಪ್ರಸ್ತುತ ಸಮಾಜದಲ್ಲಿರುವಂತಹ ನಿಮ್ಮೆಲ್ಲರ ಹೊಣೆಯಾಗಿದೆ. ಆ ಕನಸನ್ನು ನಾವೆಲ್ಲರೂ ಸೇರಿ ನನಸು ಮಾಡಬೇಕು ಅಂತ ಅಂದರೆ ಆ ವಚನ ಸಾಹಿತ್ಯದಲ್ಲಿರುವಂತಹ ಸಾರವನ್ನು ನಾವೆಲ್ಲ ಅಳವಡಿಸ್ಕೊಳ್ಬೇಕು. ಅಂಬಿಗರ ಚೌಡಯ್ಯನವರು ಬಸವಣ್ಣನವರ ಜೊತೆ ಸೇರಿಕೊಂಡು ಸಾಕಷ್ಟು ವಚನಗಳನ್ನು ರಚನೆ ಮಾಡ್ತಾರೆ. ಹಾಗೆ ಸಮಾಜವನ್ನು ತಿದ್ದುವಂತಹ ಪ್ರಯತ್ನವನ್ನು ಮಾಡ್ತಾರೆ, ಕಣ್ದರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಯಾವ ರೀತಿ ಅವರ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ, ಯಾವ ರೀತಿ ನೇರ ನಿಷ್ಠುರವಾಗಿರ್ತಾರೆ ಅಂದರೆ ದೋಣಿ ಸಾಗಿಸುವಾಗ ಆ ದೋಣಿ ಒಳಗೆ ಬರುವಂಥ ಪ್ರಯಾಣಿಕರು ಏನಿರ್ತಾರೆ ಅವರನ್ನು ಕೇವಲ ನಾನು ದೋಣಿ ಸಾಗಿಸೋ ಅಂಥ ಅಂಬಿಗ ಅಂತ ನನ್ನ ಅನ್ಕೋಬೇಡಿ, ಕೇವಲ ನದಿಗಷ್ಟೇ ಹುಟ್ಟಾಕೋನಲ್ಲ ನಾನು, ಭವಸಾಗರಕ್ಕೆ ಹುಟ್ಟಾಕೋನು ನಾನು ಅಂತ ತನ್ನ ಬಗ್ಗೆ ತಾನೇ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇರ್ತಾರೆ. ಯಾಕೆ ಅಂದರೆ ಅಂತಹ ಕೆಲಸಗಳನ್ನು ಅಂಬಿಗರ ಚೌಡಯ್ಯನವರು ಮಾಡ್ತಾ ಇರ್ತಾರೆ.
ಒಮ್ಮೆ ಅಂಬಿಗರ ಚೌಡಯ್ಯನವರು ಅನುಭವ ಮಂಟಪದಲ್ಲಿ ಕೂತು ಬಸವಣ್ಣನವರೊಂದಿಗೆ ಚರ್ಚೆ ಮಾಡ್ತಾ 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 ಯಾಕೆ ಈ ಜನರ ಸ್ಥಿತಿ ಹೀಗಾಗ್ತಿದೆ, ನಮ್ಮ ಜನರ ಮನಸ್ಸು ಯಾಕೆ ಚಂಚಲವಾಗ್ತಿದೆ, ಏನಾಗಿದೆ ಈ ಜನರಿಗೆ, ಸಮಾಜವನ್ನು ಸುಸ್ಥಿರತೆಯತ್ತ ಸಾಗಿಸೋ ಅಂಥ ಕನಸಾಗೇ ಉಳಿಲಿಕ್ಕೆ ಕಾರಣ ಏನು, ಯಾವೆಲ್ಲ ಚಿಂತೆಗಳು ಈ ಮನುಷ್ಯರನ್ನು ಕಾಡ್ತಾ ಇದೆ ಅನ್ನೋದಕ್ಕೆ ಒಂದು ವಚನವನ್ನು ಕಟ್ಕೊಡ್ತಾರೆ. ಎಂತಹ ಸೊಗಸಾದ ವಚನ, ಹಾಗೆ ಸತ್ಯವಚನ, ನಮ್ಮೆಲ್ಲರಿಗೂ ಕೂಡ ಸಂಬಂಧಿಸುವಂತಹ ವಚನ ಇದಾಗಿದೆ. ಯಾಕೆ ಅಂದರೆ ನಾವು ಕೂಡ ಅದೇ ಚಿಂತೆಯ ಸಂತೆಯಲ್ಲಿ ಕಳೆದು ಹೋಗಿದ್ದೀವಿ, ಅದೇ ಚಿಂತೆಯ ಭವಸಾಗರದಲ್ಲಿ ಮುಳುಗು ಹೋಗ್ತಾ ಇದ್ದೀವಿ. ಆ ಮುಳುಗುವಿಕೆಯನ್ನು ತಡೆದು ನಿಲ್ಲಿಸಿ ಹುಲುಕಡ್ಡಿಯಾಗಿ ಆದರೂ ಸಹ ದಡ ಸೇರುವಂಥ ಒಂದು ಪ್ರಯತ್ನ ಅಂಬಿಗರ ಚೌಡಯ್ಯನವ್ರದ್ದು. ಬನ್ನಿ, ಅಂಬಿಗರ ಚೌಡಯ್ಯನವರು ಕಟ್ಕೊಟ್ಟಂಥ ವಚನ ಯಾವುದು, ಯಾವೆಲ್ಲ ಚಿಂತನೆಗಳನ್ನು ಅಲ್ಲಿ ಬಿತ್ತಿದ್ದಾರೆ ಅನ್ನೋದನ್ನು ನೋಡೋಣ. ಬಡತನಕ್ಕೆ ಉಂಬುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನು, ಶಿವನ ಚಿಂತೆಯಲ್ಲಿದ್ದವರೊಬ್ಬರನೂ ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು. ಎಂತಹ ಅದ್ಭುತವಾದಂಥ ವಚನ ಕಟ್ಕೊಟ್ಟಿದ್ದಾರೆ ನೋಡಿ. ಪ್ರತಿನಿತ್ಯ ನಾವೆಲ್ಲ ಹೋರಾಟ ಮಾಡ್ತಾ ಇರೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅನ್ನೋದು ತಮ್ಮೆಲ್ರಿಗೂ ಗೊತ್ತೇ ಇದೆ. ಒಂದೊತ್ತಿನ ಊಟ ಸಿಕ್ಕರೆ ಸಾಕು, ಅಂಗೈಯಗ್ಲ ಜಾಗ ಸಿಕ್ಕರೆ ಸಾಕು, ಒಂದು ತುಂಡು ಬಟ್ಟೆ ಸಿಕ್ಕರೆ ಸಾಕು, ನನ್ನ ಜೀವನ ಹೆಂಗೋ ಕಳೆದೋಗ್ಬಿಡತ್ತಪ್ಪ ಅಂತ ಶಿವನನ್ನು ಬೇಡ್ತಾ 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 ಇರೋ ಮಂದಿ ಸಾಕಷ್ಟು ಜನ ಇದ್ದಾರೆ. ಏನೋ ಶಿವನ ಒಂದು ಸಾಕ್ಷಾತ್ಕಾರ ಆಯಿತು, ಶಿವಕೃಪೆ ಆಯಿತು, ಆ ಶಿವಕೃಪೆಯಿಂದ ಒಂದೊತ್ತಿನ ಊಟನೂ ಸಿಕ್ತು ಅಂತ ಅಂದರೆ ಆ ಮನುಷ್ಯನ ದುರಾಸೆ, ಆಸೆ ಇದ್ಯಾವುದಕ್ಕೂ ಕೂಡ ಕೊನೆಯೇ ಇರೋದಿಲ್ಲ. ಒಂದಾದ ನಂತರ ಒಂದು, ಒಂದಾದ ನಂತರ ಒಂದು, ಒಂದಾದ ನಂತರ ಒಂದು, ಹೀಗೆ ತನ್ನ ಆಸೆಗಳ ಪಟ್ಟಿ ಮುಗಿಯೋದೇ ಇಲ್ಲ. ಅಂತಹ ಆಸೆಗಳ ಪಟ್ಟಿಯಲ್ಲಿ ಜನ ಕೂತ್ಕೊಂಡು ಕೇಳ್ತಾರಂತೆ, ಆ ಶಿವನನ್ನು ಕೇಳ್ತಾರಂತೆ, ಶಿವ ಹುಟ್ಟಿಸೋದು ಹುಟ್ಟಿಸ್ಬಿಟ್ಟೆ, ಹುಟ್ಟಿಸಿದ ಶಿವ ಎಂದೂ ಹುಲ್ಮೇಯಿಸಲ್ಲ ಅನ್ನೋ ನಂಬಿಕೆ ಬೇರೆ ನಮ್ಮಲ್ಲಿದೆ, ನಮ್ಮನ್ನು ಹುಟ್ಟಿಸೋದು ಹುಟ್ಟಿಸ್ಬಿಟ್ಟೆ, ಈ ಬಡತನವನ್ನು ನಮ್ಮ ಕೈಲಿ ಅನುಭವಿಸೋಕೆ ಆಗ್ತಾ ಇಲ್ಲ ಶಿವನೇ, ಈ ಬಡತನದಲ್ಲಿ ಹಸಿದು ಈ ಹಸುವಿನ ಸಂಕಟದಿಂದ ನರಳಿ ನರಳಿ ಸಾಯುವಂಥ ಇಂತಹ ದೌರ್ಭಾಗ್ಯಕ್ಕೆ ನಮ್ಗೆ ಯಾಕೆ ಜನ್ಮ ಕೊಡಬೇಕಿತ್ತು, ಯಾಕೆ ನಮ್ಮನ್ನು ಸೃಷ್ಟಿ ಮಾಡಬೇಕಿತ್ತು, ಈ ಹಸುವಿನ ಸಂಕಟ ತಡೆಯೋಕ್ಕಾಗ್ತಾ ಇಲ್ಲ, ಈ ಬಡತನದಲ್ಲಿ ಜನಿಸಿ ಈ ಹಸಿವನ್ನು ನೀಗಿಸೋದು ತುಂಬ ಕಷ್ಟ ಆಗ್ತಾ ಇದೆ, ಒಂದೊತ್ತಿನ ಊಟ ಕರುಣಿಸು ಶಿವನೇ ಅಂತ ಬೇಡ್ತಾ ಇದ್ದಂಥ ಒಬ್ಬ ವ್ಯಕ್ತಿಗೆ ಶಿವ ಕರುಣೆಯಿಂದ ಕೃಪೆ ತೋರಿ ಒಂದೊತ್ತಿನ ಊಟವನ್ನು ಕರುಣಿಸ್ದ ಅಂತ ಇಟ್ಕೊಳ್ಳಿ. ಅಬ್ಬಾ, ಎಂಥ ಶಿವ ಮಹಿಮೆ ಇದು, ಶಿವಕೃಪೆ ನನ್ನ ಮೇಲಾಗಿದೆ, ಕೇಳಿದ ತಕ್ಷಣ ನನಗೊಂದೊತ್ತಿನ ಊಟವನ್ನು ಕರುಣಿಸ್ಬಿಟ್ನಲ್ಲ ಶಿವ ಅಂತ ಹೇಳಿ ತೃಪ್ತನಾಗಬೇಕಾದಂಥ ಆ ವ್ಯಕ್ತಿ ಅತೃಪ್ತ ಮನೋಭಾವವನ್ನೇ ತಾಳ್ತಾನೆ. ಯಾಕೆ ಅಂದರೆ ಹೊಟ್ಟೆ ತುಂಬಿದ ಕೂಡಲೇ ನೆಟ್ಟಗೆ ನಿಂತು ನಡೆಯುವಂತಹ ಆಸೆ ಬರುತ್ತೆ. ಆ ನೆಟ್ಟಗೆ ನಿಂತು ನಡೆಯುವ ಆಸೆ ತನ್ನ ಮೇಲ್ಹೊದಿಕೆಯನ್ನು ತೋರಿಸುವುದರ ಜೊತೆಗೆ ಸಾಗುತ್ತೆ ಅನ್ನೋದು ಅವನ ಕಲ್ಪನೆ. ನಾನು ಹೊಟ್ಟೆ ತುಂಬ ಏನೋ ಊಟ ಮಾಡಿಬಿಟ್ಟೆ, ಅಚ್ಚುಕಟ್ಟಾಗಿ ಒಂದು ಬಟ್ಟೆ ಸಿಕ್ಕಿಬಿಟ್ಟಿದ್ದಿದ್ರೆ ಎಂಥ ಚೆನ್ನಾಗಿರ್ತಿತ್ತು, ನಾನು ಕೂಡ ರೇಷ್ಮೆ ವಸ್ತ್ರ ಎಲ್ಲ ಧರಿಸ್ಕೊಂಡು ಎಷ್ಟು ಚೆನ್ನಾಗಿ ನಾನು ಜೀವನ ಮಾಡ್ಬೋದಿತ್ತು, ಶಿವ ಒಂದೊತ್ತಿನ ಊಟ ಅಂತೂ ಕೊಟ್ಟೆ, ಹಾಗೆ ನನಗೊಂದು ಒಳ್ಳೆ ಬಟ್ಟೆ ಕೊಟ್ಬಿಡು ತಂದೆ, ಹೆಂಗೋ ಜೀವನ ಮಾಡಿಬಿಡ್ತೀನಿ ಅಂತ ಹೇಳಿ ಬೇಡಿಕೆ ಇಡ್ತಾನೆ. ನೋಡಿ, ಒಂದೊತ್ತಿನ ಊಟಕ್ಕೆ ಹಾಗೆ ಪರದಾಡ್ತಿದ್ದೋನು ಹೇಗೋ ಶಿವ ನನ್ನ ಹೊಟ್ಟೆ ತುಂಬಿಸಿದ್ದಾನೆ, ಆ ಹೊಟ್ಟೆ ತುಂಬಿಸಿದ್ರಿಂದ ನನ್ನಲ್ಲೊಂದಷ್ಟು ಶಕ್ತಿ ಚೈತನ್ಯ ಬಂದಿದೆ, ಆ ಶಕ್ತಿ ಚೈತನ್ಯವನ್ನು ಬಂಡವಾಳವನ್ನಾಗಿಟ್ಕೊಂಡು ಏನಾದರೂ ಕೆಲಸ ಮಾಡಿ ದುಡಿದು ನನ್ನ ಜೀವನವನ್ನು ನಾನು ಸಾಗಿಸ್ಬೇಕು ಅನ್ನೋದು ಅವನ ತಲೆಯಲ್ಲಿ ಬರಲ್ಲ. ಹೇಗೋ ಶಿವ ಒಂದೊತ್ತಿನ ಊಟ ಕೊಟ್ಟನಲ್ಲ, ಹಾಗೆ ಬಟ್ಟೆನೂ ಕೊಟ್ಬಿಟ್ರೆ ಹೆಂಗಿರುತ್ತೆ ನನ್ನ ಜೀವನ ಅನ್ನೋ ಥರ ಆಸೆ. ಒಂದು ಆಸೆಯನ್ನು ಪೂರೈಸಿದ್ರೆ ಮತ್ತೊಂದು ಆಸೆ,
ಆ ಆಸೆಗಳು ಯಾವಾಗ ಪಟ್ಟಿಯಾಗುತ್ತೆ ಅಂದರೆ ಮೊದಲ ಬಾರಿಗೆ ಚಿಂತೆಯಾಗಿ ಕಾಡ್ತಾ ಇರುತ್ತೆ. ಅಯ್ಯೋ ಏನೂ ಇಲ್ವಲ್ಲ ನನ್ನ ಹತ್ರ, ಏನೂ ಇಲ್ವಲ್ಲ ನನ್ನ ಹತ್ರ ಅಂತ ಚಿಂತೆಯಾಗಿ ಕಾಡ್ತಾ ಇರುತ್ತೆ. ಯಾವಾಗ ಒಂದು ಚಿಂತೆ ಬಗೆಹರಿಯುತ್ತೋ ಆ ಚಿಂತೆಗಳೆಲ್ಲ ಆಸೆಗಳಾಗಿ ಹೊಂದುತ್ತೆ. ಯಾವಾಗ ಅದು ಆಸೆಗಳಾಗಿ ಕಾಡುತ್ತಾ ಹೋಗುತ್ತೋ ಆಗ ಮನುಷ್ಯನ ಜೀವನ ದಿಕ್ಕನ್ನೇ ಬದಲಿಸುತ್ತೆ. ಆ ಆಸೆಗಳ ಈಡೇರಿಕೆಗಾಗಿ ಏನೆಲ್ಲ ಮಾಡಬೇಕೋ ಆ ಎಲ್ಲವನ್ನು ಮಾಡೋದಕ್ಕೆ ಮುಂದಾಗ್ತಾನೆ. ಆದರೆ ಆ ಎಲ್ಲ ಹಾದಿಗಳು ನ್ಯಾಯಯುತವಾಗಿರುತ್ತೆ ಅನ್ನೋದೇ ಇಲ್ಲಿ ಪ್ರಶ್ನೆ. ನ್ಯಾಯಯುತವಾಗಿರುತ್ತಾ ಅಥವಾ ಅನ್ಯಾಯಯುತವಾಗಿರುತ್ತಾ ಅಥವಾ ಶೋಷಣೆಗೊಳಗಾಗುತ್ತಾ ಅಥವಾ ದೌರ್ಜನ್ಯಕ್ಕೊಳಗಾಗುತ್ತಾ? ಎಷ್ಟೆಲ್ಲ ಮಾರ್ಗಗಳನ್ನು ಅನುಸರಿಸಬಹುದು ಅವನ ಯೋಚನಾ ಶಕ್ತಿ ಯಾವ ರೀತಿ ಇದೆ, ಆಲೋಚನಾ ವಿಧಾನ ಯಾವ ರೀತಿ ಇದೆ, ಈ ಎಲ್ಲ ರೀತಿಗಳಲ್ಲಿ ಮನುಷ್ಯ ಯಾವ ದಾರಿಯಲ್ಲಿ ಸಾಗ್ತಾ ಇದ್ದಾನೆ ಅನ್ನೋದನ್ನು ನಾವು ತಿಳಿಬಹುದಾಗಿದೆ. ಇಲ್ಲಿ ನೋಡಿ, ಒಂದೊತ್ತಿನ ಬಟ್ಟೆ ಕೇಳಿದಂಥ ವ್ಯಕ್ತಿ ಶಿವನ ಕೃಪೆಯಿಂದ ಮತ್ತೆ ಅವನು ಬಟ್ಟೆ ಏನಾದರೂ ತಗೊಂಡ ಅಂತ ಅಂದರೆ, ಸಿಕ್ತು ಅಂತ ಅಂದರೆ, ಒಂದೊತ್ತಿನ ಊಟವೂ ನೆರವೇರಿತು, ಮೈ ತುಂಬ ಬಟ್ಟೆ ಹಾಕ್ಕೊಳ್ಳೋದು ನೆರವೇರಿತು. ಇಷ್ಟಕ್ಕೆ ಅವನು ಸುಮ್ಮನಾಗಲ್ಲ. ನಾ ಆಗಲೇ ಹೇಳ್ದಾಗೆ ಅವನಿಗೆ ಕಾಡ್ತಾ ಇದ್ದಂಥ ಚಿಂತೆ ಒಂದು ಸಾಲ್ವ್ ಆಯಿತು ಅಂದರೆ ಮುಗೀತು. ಒಂದು ಚಿಂತೆ ಅವನನ್ನು ಬಿಟ್ಟು ಹೊರಟೋಯ್ತು, ಆ ಚಿಂತೆಯಿಂದ ಮುಕ್ತನಾದ ಅಂತ ಅಂದರೆ ಉಳಿದ ಚಿಂತೆಗಳೆಲ್ಲ ಅಲ್ಲಿ ಆಸೆಗಳಾಗಿ ಮಾರ್ಪಡತ್ತೆ. ಬಟ್ಟೆಯೂ ಸಿಕ್ತು ಅಂದಾಗ ಅವನ ಮುಂದಿನ ಆಸೆ ಏನಾಗಿರುತ್ತೆ? ಛೆ ಇವತ್ತಿಗೆ ಅಷ್ಟೇ ಹೆಂಗೋ ಆಗೋಯ್ತಲ್ಲ ಶಿವ, ಇವತ್ತಿನ ಒಂದೊತ್ತಿನ ಊಟ ಕೊಟ್ಬಿಟ್ಟೆ, ಒಂದು ಬಟ್ಟೆನೂ ಕೊಟ್ಬಿಟ್ಟೆ, ಹೇಗೋ ಈ ಬಟ್ಟೆ ಹಾಕ್ಕೊಂಡು ಒಂದೊತ್ತಿನ ಊಟದ ಶಕ್ತಿಲಿ ನಾನು ಹೇಗೋ ಇರ್ತೀನಿ. ಆದರೆ ನಾಳೆಗೇನು ಮಾಡೋದು, ನಾಡ್ದಕ್ಕೇನು ಮಾಡೋದು, ಮುಂದಿನ ಜೀವನಕ್ಕೇನು ಮಾಡೋದು? ಕೊಡೋದು ಕೊಡ್ತಾ ಇದೆಯಾ, ಒಂದಷ್ಟು ಕೊಟ್ಟುಬಿಟ್ರೆ ಒಂದು ಕಡೆ ಇಟ್ಕೊಂಡು ಬಿಡ್ತೀನಿ ಶಿವನೇ ಅಂತ ಪೀಟಿಗೆ ಹಾಕಕ್ಕೆ ಶುರು ಮಾಡ್ತಾನೆ. ನೋಡಿ, ಇಷ್ಟಿದ್ದಿದ್ದ ಆಸೆ ಇಷ್ಟಾಯಿತು, ಇಷ್ಟಿದ್ದಿದ್ದ ಆಸೆ ಇಷ್ಟಾಯಿತು. ಹೀಗೆ ಮನುಷ್ಯನ ಆಸೆಗೆ ಮಿತಿಯೇ ಇಲ್ಲ. ಅದಕ್ಕೆ ಹೇಳೋದು, ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಯಾರೋ ಸಾಹಿತಿಗಳು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ಬಾನಿಗೆ ಎಲ್ಲಿ ಎಲ್ಲೇ ಇರಲ್ವೋ, ಆಕಾಶಕ್ಕೆ ಹೇಗೆ ಎಲ್ಲೇ ಇರಲ್ವೋ, ಹಾಗೆ ಮನುಷ್ಯನ ಆಸೆಗಳಿಗೂ ಕೂಡ ಕೊನೆ ಅನ್ನೋದೇ ಇರೋದಿಲ್ಲ. ಒಂದು ಆಸೆ ನೆರವೇರಿದ ತಕ್ಷಣ ಇನ್ನೊಂದು ಆಸೆ, ಇನ್ನೊಂದು ಆಸೆ ನೆರವೇರಿದ ತಕ್ಷಣ ಇನ್ನೊಂದು ಆಸೆ, ಹೀಗೆ ಪಟ್ಟಿ ಬೆಳೀತಾನೇ ಹೋಗುತ್ತೆ ಹೊರತು ಅವನ ಉಸಿರು ನಿಲ್ಲುವವರೆಗೂ, ಬಹುಶಃ ನಿಂತ ಮೇಲೆಯೂ ಅವನ ಆಸೆ ಹಾಗೇ ಇರುತ್ತೆ ಅಂತ ಅನಿಸುತ್ತೆ. ಅದಕ್ಕೆ ಸತ್ತ ಮೇಲೂ ಕೂಡ ಆಸೆಗಳು ಕಾಡ್ತಾ ಇದೆ ಅಂತ ಹೇಳಿ ಜನಗಳು ಮಾತಾಡ್ಕೊಳ್ತಾ ಇರ್ತಾರೆ. ಉಡುವ ಚಿಂತೆ, ಉಣುವ ಚಿಂತೆ ಎರಡೂ ಅಲ್ಲಿ ತೀರ್ತು ಅಂತ ಅಂದಮೇಲೆ ಕೂಡಿಡುವ ಚಿಂತೆ ಕಾಡುತ್ತೆ ಅವನಿಗೆ. ಕೂಡಿಡುವ ಚಿಂತೆ ಯಾಕೆ? ಇವತ್ತಿನ ಒಂದೊತ್ತಿನ ಬದುಕು ಹೇಗೋ ನಡೆದೋಯ್ತು, ಆದರೆ ಇಂತಹ ಬದುಕು ನಾನು ಜೀವಂತವಾಗಿರೋವರೆಗೂ ಇದೆಯಲ್ಲ, ಆ ಜೀವಂತವಾಗಿರೋ ದಿನಗಳೆಲ್ಲ ನಾನು ಹೀಗೆ ಸಂಭ್ರಮಿಸಿ ನಾನು ಜೀವನ ಮಾಡಬೇಕಲ್ಲ. ಹಾಗಾಗಿ ಕೊಡೋದು ಕೊಡ್ತಾ ಇದೆಯಾ ಶಿವ, ಒಂದಷ್ಟು ದೊಡ್ಡ ಗಂಟನ್ನೇ ಕೊಟ್ಬಿಟ್ರೆ ನಾನು ಅದನ್ನು ಇಟ್ಕೊಂಡು ಬಿಡ್ತೀನಿ, ನನ್ನ ಜೀವನ ಹೆಂಗೋ ನಡೆದೋಗುತ್ತೆ ಅಂತ ಹೇಳ್ತಾನೆ. ಸರಿ ಶಿವ, ಇದು ಒಂದು ಪರೀಕ್ಷೆ ಆಗೋಗ್ಬಿಡಲಿ, ಇಲ್ಲಿಗೆ ನಾನು ಒಂದು ಬೃಹತ್ತಾದ ಗಂಟನ್ನು ಅವನಿಗೆ ಕೊಟ್ಟುಬಿಟ್ಟೆ ಅಂತ ಅಂದರೆ ಅವನಿಗೆ ಎಲ್ಲ ಆಸೆಗಳು ನೆರವೇರ್ದಂಗೆ ಆಗೋಗ್ಬಿಡುತ್ತಲ್ಲ, ಇನ್ನೇನಕ್ಕೆ ನನ್ನನ್ನು ಕೇಳ್ತಾನೆ ನೋಡೋಣ ಅಂತ ಹೇಳಿ ಆ ದೊಡ್ಡ ಒಂದು ಗಂಟನ್ನು ಕೊಟ್ಟುಬಿಡ್ತಾನೆ. ತಗೊಳಪ್ಪ ಇಟ್ಕೋ ಅಂತ ಹೇಳಿ. ಸಿಕ್ಕಿದ್ದೇ ಒಂದು ಭಾಗ್ಯ ಅಂದ್ಕೊಂಡು ಅವನೇನು ಮಾಡ್ತಾನೆ, ಅದನ್ನೆಲ್ಲ ಒಂದು ಕಡೆ ಕೂಡಿಟ್ಕೊಂಡು ತನ್ನ ಜೀವನವೇ ಮುಗೀತು, ಇನ್ನೇನು ನನ್ನ ಜೀವನದಲ್ಲಿ ಇನ್ನೇನೂ ಇಲ್ಲ, ಕಷ್ಟಪಡೋದೇ ಇಲ್ಲ, ನನ್ನ ಜೀವನ ಇನ್ನು ಸರಾಗವಾಗಿ ಸಾಗುತ್ತೆ, ಬರೀ ಸಂತೋಷ ಸುಖ ಇದರಿಂದನೇ ಕೂಡಿರುತ್ತೆ ಅಂತ ಅಂದ್ಕೊಳ್ಳೋವಾಗ ಮತ್ತೆ ಒಂದು ಬೇಡಿಕೆ ಇಡ್ತಾನೆ. ಏನಂತ? ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ. ನೋಡಿ, ಅಷ್ಟೆಲ್ಲ ಗಂಟು ಅವನು ಗಳಿಸ್ತಾ ಅಂದರೆ ಆ ಗಂಟನ್ನು ಗಳಿಸಿದ ನಂತರ ತನ್ನ ಜೀವನಕ್ಕೆ ಒಂದು ಜೊತೆಗಾತಿ ಬೇಕು ಅಂತ ಬಯಸ್ತಾ ಇದ್ದಾನೆ. ಇದೆಲ್ಲ ಸಂಪತ್ತು ವೈಭೋಗ ನನ್ನ ಹತ್ರ ಇದೆ, ಇದನ್ನೆಲ್ಲ ಹಂಚ್ಕೊಂಡು ನಾನು ಸುಖವಾಗಿರಬೇಕು ಅಂದರೆ ನನಗೊಬ್ಳು ಹೆಂಡತಿ ಇರಬಾರ್ದಿತ್ತಾ?
ಶಿವ ನನಗೊಬ್ಳು ಹೆಂಡ್ತಿನ ಕರುಣಿಸು ಶಿವ ಅಂತ ಹೇಳಿ ಮತ್ತೊಂದು ಬೇಡಿಕೆ ಇಡ್ತಾನೆ. ಎಲ್ಲಿವರೆಗೂ ಈ ಬೇಡಿಕೆಗಳ ಪಟ್ಟಿ ಮುಗಿಯೋದಿಲ್ವೋ ಅಲ್ಲಿವರೆಗೂ ನೋಡೇ ಬಿಡೋಣ ಅಂತ ಹೇಳಿ ಶಿವನು ಕೂಡ ಒಬ್ಳು ಹೆಂಡ್ತಿನೂ ಕರುಣಿಸ್ಬಿಡ್ತಾನೆ. ತಗೊಳಪ್ಪ, ನಿನಗೊಬ್ಳು ಹುಡುಗಿ ಸಿಕ್ಕಿದ್ದಾಳೆ, ಮದುವೆ ಮಾಡಿಕೊಂಡು ನಿನ್ನ ಸಂಸಾರ ಸುಖವನ್ನು ನೀನು ಅನುಭವಿಸು ಅಂತ ಹೇಳಿ ಕಳಿಸ್ಬಿಡ್ತಾನೆ. ಹೆಂಡಿರಾಯಿತು. ಹೆಂಡಿರಾದ್ಮೇಲೆ ಚಚೆ ಬರೀ ಹೆಂಡತಿ ಒಬ್ಬಳು ಇದ್ದರೆ ಸಾಕಾ? ನನ್ನ ಹೆಸರು, ನನ್ನ ತಾತನ ಹೆಸರು, ನನ್ನ ಅಪ್ಪನ ಹೆಸರು, ಹೀಗೆ ನನ್ನ ಹೆಸರು ವಂಶಪಾರಂಪರ್ಯವಾಗಿ ಬೆಳೀತಾ ಹೋಗಬೇಕು ಅಂದರೆ ನನಗೆ ಸಂತಾನ ಆಗಬೇಕು, ನನಗೆ ಮಕ್ಕಳಾಗಬೇಕು, ನನ್ನ ಮಕ್ಕಳಿಗೆ ಮಕ್ಕಳಾಗಬೇಕು, ಅವ್ರ ಮಕ್ಕಳಿಗೆ ಮಕ್ಕಳಾಗಬೇಕು, ಅವರೆಲ್ಲ ನನ್ನ ಹೆಸರು ಹೇಳಬೇಕು, ನಮ್ಮ ವಂಶದಲ್ಲಿ ಹಿಂಗಿದ್ರು ಅಂತ ಹೇಳಿ ಈ ರೀತಿ ಆಸೆಗಳು ಮತ್ತೆ ಹುಟ್ಟುತ್ತೆ. ಶಿವ ಅದನ್ನೂ ಕರುಣಿಸ್ತಾನೆ ಅಂದ್ಕೊಳ್ಳಿ. ಹೆಂಡತಿನೂ ಕೊಟ್ಟ, ಮಕ್ಕಳನ್ನು ಕೊಟ್ಟ, ಇದ್ರ ಮೇಲೆ ನಿನಗೆ ಬಿಟ್ಟಿದ್ದಪ್ಪ, ನೀನು ಬದುಕು, ನೀನೇ ಅನುಭವಿಸ್ಕೊ ಅಂತ ಹೇಳಿ ಬಿಡ್ತಾನೆ. ಆಗ ಅವನಿಗೆ ಮತ್ತೆ ಚಿಂತೆ ಶುರುವಾಗುತ್ತೆ ನೋಡಿ. ಮಕ್ಕಳಾದ ಮೇಲೆ ಬರೀ ಮಕ್ಕಳ ಮಾಡಿ ಬಿಟ್ಬಿಟ್ರೆ ಮುಗೀತಾ? ಆ ಮಕ್ಕಳಿಗೊಂದು ಭವಿಷ್ಯ ರೂಪಿಸ್ಬೇಕಲ್ಲ, ಆ ಮಕ್ಕಳಿಗೊಂದು ಬದುಕು ರೂಪಿಸ್ಬೇಕಲ್ಲ. ಅದರ ಖರ್ಚು ವೆಚ್ಚಗಳು ಯಾರ ತಲೆ ಮೇಲೆ ಬರುತ್ತೆ? ನಮ್ಮ ತಲೆ ಮೇಲೆ ಬರುತ್ತೆ. ಹಾಗಾಗಿ ಆ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ, ಆ ಮಕ್ಕಳ ಬದುಕನ್ನು ಭದ್ರಪಡಿಸುವಲ್ಲಿ ತನ್ನ ಹೋರಾಟವನ್ನು ಶುರು ಮಾಡ್ತಾನೆ. ಆಗ ಕೆಲಸಕ್ಕೆ ಹೋಗಬೇಕು, ಕೂಡಿಟ್ಟ ಹಣ ಸಾಕಾಗೋದಿಲ್ಲ, ನಾನು ಇನ್ನೂ ದುಡಿಬೇಕು, ಕೆಲಸ ಮಾಡಬೇಕು, ಹಗಲು ರಾತ್ರಿ ದುಡಿಬೇಕು ಅಂತ ಹೇಳಿ ಚೆನ್ನಾಗಿ ದುಡಿಯೋದು, ಬರೀ ಹೀಗೆ ಗಳಿಸಿ ಕೂಡಿಡೋದು, ನನಗೆ, ತನ್ನ ಮಕ್ಕಳಿಗೆ, ತನ್ನ ಹೆಂಡತಿಗೆ, ನನ್ನ ಮುಂದಿನ ಪೀಳಿಗೆಗೆ ಅಂತ ಹೇಳಿ ಕೂಡಿಡೋಕ್ಕೆ ಶುರು ಮಾಡ್ತಾನೆ. ಕೂಡಿಡೋ ಗಂಟು ತಾನೇ ದಪ್ಪ ಆಗ್ತಾ ಅವನ ಆಸೆಯೂ ಕೂಡ ದುರಾಸೆ ಆಗ್ತಾ ಹೋಗುತ್ತೆ. ಈ ಕೆಲಸ ಮಾಡಿದ್ರೆ ಇಷ್ಟು ಸಿಕ್ತು, ಆ ಕೆಲಸ ಮಾಡಿದ್ರೆ ಅಷ್ಟು ಸಿಕ್ತು, ನನ್ನ ಪ್ರತಿ ಸಮಯವನ್ನು ಏನಾದರೂ ಒಂದಕ್ಕೆ ತೊಡಗಿಸ್ಕೊಳ್ಬೇಕು ಅಂತ ಹೇಳ್ತಾ ದುಡಿಮೆ ಕಡೆಗೆ ಅವನು ಒತ್ತು ಕೊಡ್ತಾನೆ. ಚೆನ್ನಾಗಿ ಕೆಲಸ ಮಾಡ್ತಾ ಆರೋಗ್ಯವನ್ನು ನಿರ್ಲಕ್ಷಿಸ್ತಾನೆ. ಸಂಪೂರ್ಣ ಕೆಲಸದ ಕಡೆ ಗಮನ ಕೊಟ್ಟು ಕೂಡಿಡುವ ಕಡೆ ತನ್ನ ಚಿಂತನೆ ಇರುತ್ತೆ ಹೊರತು ನನಗೂ ಒಂದು ಜೀವನ ಇದೆ, ನನ್ನ ಆರೋಗ್ಯ ನಾನು ನೋಡ್ಕೋಬೇಕು, ನನ್ನ ಬೇಕು ಬೇಡಗಳೇನು ನಾನು ನೋಡ್ಕೋಬೇಕು ಅನ್ನೋದನ್ನು ಮರ್ತು ಬಿಡ್ತಾನೆ. ಆಗ ಒಂದು ಕಡೆಯಿಂದ ದಣಿದ ದೇಹ ಬಾಧಿಸೋಕೆ ಶುರುವಾಗುತ್ತೆ. ಆವಾಗಲೇ ನೋಡಿ ಅನಾರೋಗ್ಯದ ಸಮಸ್ಯೆಗಳು ಕಾಡೋದು. ಸಾಮಾನ್ಯವಾಗಿ ಹಿಂದಿನಿಂದ ನಡ್ಕೊಂಡು ಬಂದಿರೋದು ಅದು. ಯೌವನದಲ್ಲಿ ಸಾಕಷ್ಟು ದುಡ್ದು ಗಳಿಸಿ ಇಟ್ಟು ಇಳಿ ವಯಸ್ಸಲ್ಲಿ ಅಯ್ಯೋ ಮಂಡಿ ನೋವು, ಅಯ್ಯೋ ಕಾಲು ನೋವು, ಅಯ್ಯೋ ಹಾಗೆ ಕೀಲುಗಳೆಲ್ಲ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ, ತಲೆ ಸುತ್ತು, BP, ಶುಗರು, ಏನೆಲ್ಲ ಹೇಳ್ತಾ ಇರ್ತಾರೆ ಕಾಯಿಲೆಗಳು. ಈಗಂತೂ ಯೌವನದಲ್ಲಿರೋರಿಗೆ ಕೂಡ ಸಾಕಷ್ಟು ಕಾಯಿಲೆಗಳು ಬಂದುಬಿಟ್ಟಿರುತ್ತೆ ಬಿಡಿ. ಯಾಕೆ ಅಂದರೆ ಅಂತಹ ಒತ್ತಡದ ಬದುಕಲ್ಲಿ ಈಗ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಹೀಗೆ ತನ್ನ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಿದಂಥ ವ್ಯಕ್ತಿಗೆ ಏನಾಗುತ್ತೆ? ದೇಹ ಒಂದು ಕಡೆಯಿಂದ ದಣಿದು ತನ್ನ ಚೈತನ್ಯವನ್ನು ಕಳ್ಕೊಳ್ಳುತ್ತೆ. ಚೈತನ್ಯವನ್ನು ಕಳ್ಕೊಂಡು ಇನ್ನೊಬ್ಬರ ಆಸರೆಯನ್ನು ಬೇಡ್ತಾ ಇರುತ್ತೆ. ಏನೇ ಆಗಲಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಡ್ಕೊಂಡು ಹೋಗಬೇಕು ಅಂದರೆ ಯಾರಾದರೂ ಒಂದಿಬ್ಬರು ಬಂದು ಹಿಡ್ಕೋಬೇಕು, ನಡೆದಾಡಿಸ್ಬೇಕು, ಮಲಗಿಸ್ಬೇಕು, ತಿನ್ನಿಸ್ಬೇಕು. ಈ ರೀತಿ ಇದ್ದಾಗ ಅವನ ಕಟ್ಟಕಡೆಯ ಚಿಂತೆ ಏನು ಗೊತ್ತಾ? ವ್ಯಕ್ತಿಯ ಕಟ್ಟಕಡೆಯ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಲಾಸ್ಟಿಗೆ ಅದೊಂದೇ ಉಳಿಯೋದು. ಅಯ್ಯೋ ಶಿವ, ಸಾಕಷ್ಟು ಕೊಟ್ಟೆ ನೀನು ನನಗೆ, ಸಾಕಷ್ಟು ಅನುಭವಿಸ್ಬಿಟ್ಟಿದ್ದೀನಿ, ಇನ್ನಾಗಲ್ಲಪ್ಪ ನನಗೆ, ಈ ಸಂಸಾರದ ಜಂಜಾಟವೇ ಸಾಕಾಗಿ ಹೋಗಿದೆ, ನನ್ನ ನಿನ್ನ ಹತ್ರ ಕರ್ಕೊಂಡ್ಬಿಡು, ಮುಕ್ತಿ ಕರುಣಿಸ್ಬಿಡಪ್ಪ ಶಿವ ಅಂತ ಹೇಳಿ ಕಟ್ಟಕಡೆಯದಾಗಿ ಆ ಒಂದು ಬೇಡಿಕೆನ ಇಡ್ತಾನೆ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವನದಲ್ಲಿ ಬರುವಂತಹ ಸಾಕಷ್ಟು ಮಜಲುಗಳನ್ನು ದಾಟಿ ಹೋಗಬೇಕಾಗತ್ತೆ. ಆ ಎಲ್ಲ ಮಜಲುಗಳಲ್ಲೂ ತನ್ನದೇ ಆದಂಥ ಸಮಸ್ಯೆಗಳು ಹಾಗೂ ಸಂತೋಷಗಳನ್ನು ಅನುಭವಿಸ್ತಾನೆ. ಸಮಸ್ಯೆಗಳು ಎಷ್ಟಿರುತ್ತೋ ಅಷ್ಟೇ ಸಂತೋಷ ಇರುತ್ತೆ, ಎಷ್ಟು ಸಂತೋಷ ಇರುತ್ತೋ ಅಷ್ಟೇ ಸಮಸ್ಯೆಗಳು ಇರುತ್ತೆ. ಆದರೆ ಮನುಷ್ಯ ಯಾವುದನ್ನು ಗಣನೆಗೆ ತೆಗೆದುಕೊತಾನೆ ಅದ್ರ ಮೇಲೆ ಅವನ ಜೀವನ ನಿಂತಿರುತ್ತೆ.
ಬರೀ ಸಮಸ್ಯೆಗಳೇ ಇದೆಯಲ್ಲ ದೇವ್ರೇ ಅಂತ ಹೇಳಿಕೊಂಡು ಬರೀ ಸಮಸ್ಯೆ 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 ಅಂತ ಅವನು ಯಾವಾಗ ಚಿಂತೆಗೆ ಒಳಗಾಗ್ತಾನೋ ಆ ಚಿಂತೆಯ ಜೀವ ಚೀತೆ ಏರಿದಾಗಲೇ ಮುಗಿಯೋದು. ಸಮಸ್ಯೆಗಳಿದ್ದರೆ ಇರಲಿ ಬಿಡು, ಶಿವನ ಕೃಪೆ ನನಗಿದೆ, ಶಿವ ಹೇಗೋ ನನ್ನನ್ನು ಮುಂದೆ ಸಾಗಿಸ್ತಾನೆ ಅಂತ ಹೇಳಿ ಸಿಗುವ ಅಲ್ಪ ಸುಖವನ್ನು ಕೂಡ ಸಂತೋಷದಿಂದ ಯಾರು ಸಂಭ್ರಮಿಸ್ತಾರೋ ಅವರ ಜೀವನ ಸುಖವಾಗಿರುತ್ತೆ. ಹಾಗಾಗಿ ಅಂಬಿಗರ ಚೌಡಯ್ಯನವರು ಕೂಡ ಇಲ್ಲಿ ಅದನ್ನೇ ಹೇಳಿರೋದು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪ್ರತಿಯೊಬ್ಬರೂ ಕೂಡ ತನ್ನ ಜೀವನದಲ್ಲಿ ಬರುವಂತಹ ಸಾಕಷ್ಟು ಚಿಂತೆಗಳ ಬಗ್ಗೆಯೇ ದೇವ್ರ ಹತ್ರ ಹೇಳ್ತಾರೆ ಹೊರತು, ಆ ಶಿವನ ಹತ್ರ ಹೇಳ್ತಾರೆ ಹೊರತು, ಶಿವ ನೀನಿದೆಯಾ, ನೀನೇ ನನ್ನನ್ನು ನಡೆಸ್ಕೊಂಡು ಹೋಗ್ತೀಯಾ, ಎಲ್ಲವೂ ನಿನ್ನಿಂದಲೇ ಆಗ್ತಾ ಇದೆ, ಎಲ್ಲದಕ್ಕೂ ನೀನೇ ಕಾರಣ ಆಗಿದೆಯಾ ಅನ್ನೋ ಒಂದು ಚಿಂತೆ ಯಾರಲ್ಲೂ ಬರಲೇ ಇಲ್ಲ. ಶಿವನಿಟ್ಟಂತೆ ನಾವಿದ್ದೀವಿ, ಶಿವ ನಡೆಸ್ದಂತೆ ನಾವು ನಡಿತೀವಿ, ಶಿವನಿಂದಲೇ ಎಲ್ಲವೂ, ಶಿವನಿಂದಲೇ ನಾವೆಲ್ಲವೂ ಅನ್ನೋದನ್ನು ಮರ್ತು ಬಿಡ್ತಾರೆ ಜನ. ಮರ್ತು ಬಿಟ್ಟು ನನಗೆ ಅದು ಬೇಕು, ಇದು ಬೇಕು, ಅಲ್ಲಿಂದು ಇಲ್ಲಿಂದು ಹಾಗಾಗಬೇಕು ಹೀಗಾಗಬೇಕು ಬರೀ ಬೇಡಿಕೆಗಳನ್ನು ಇಡ್ತಾ, ದೇವ ಆ ಶಿವ ಅನ್ನೋನೊಬ್ಬ ಇದ್ದಾನೆ, ಅವನೇ ಸೂತ್ರಧಾರ, ಅವನು ಆಡಿಸಿದಂತೆ ನಾವೆಲ್ಲ ಆಡ್ತಾ ಇದ್ದೀವಿ, ಅವನಿಟ್ಟಂತೆ ನಮ್ಮ ಬದುಕು ಸಾಗತ್ತೆ ಹೊರತು ನಾವು ಬೇಡಿದಂತಲ್ಲ ಅನ್ನೋ ಒಂದು ಬುದ್ಧಿ, ಅರಿವು, ತಿಳುವಳಿಕೆ ಅವರಿಗೆ ಬರ್ತಾ ಇರುತ್ತೆ. ಹಾಗಾಗಿ ಅಂಬಿಗರ ಚೌಡಯ್ಯನವರು ಇಲ್ಲಿ ತಮ್ಮ ಈ ಒಂದು ವಚನದ ಮುಖೇನ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಜೀವನದಲ್ಲಿ ಸಾಕಷ್ಟು ಚಿಂತೆಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ, ಅವೆಲ್ಲವನ್ನು ಬದಿಗಿಟ್ಟು ಶಿವಧ್ಯಾನವನ್ನು ಮಾಡಿ, ಶಿವಪೂಜೆಯನ್ನು ಮಾಡಿ, ಆ ಶಿವಧ್ಯಾನದಿಂದ ಮಾತ್ರ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಈ ಎಲ್ಲ ಚಿಂತನೆಗಳು ನಶ್ವರ. ನೀವು ಯಾವಾಗ ಶಿವನ ಧ್ಯಾನವನ್ನು ಮಾಡ್ತೀರಾ ನೀವು ಶಿವನಿಗೆ ಹತ್ತಿರವಾಗ್ತೀರ. ಯಾವಾಗ ಶಿವನಿಗೆ ಹತ್ತಿರ ಆಗ್ತಿರೋ ನಿಮ್ಮ ಎಲ್ಲ ಚಿಂತೆಗಳು ದೂರ ಆಗುತ್ತೆ, ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಆ ಪರಿಹಾರವನ್ನು ನಾವು ಯಾವ ರೀತಿ ಕಂಡುಕೊಳ್ಬೇಕು ಅಂದರೆ ಶಿವಧ್ಯಾನದ ಮುಖೇನ. ಅದನ್ನು ಹೊರತುಪಡಿಸಿ ನೀವು ಬೇರೆ ಯಾವುದೇ ಮಾರ್ಗೋಪಾಯಗಳನ್ನು ಅನುಸರಿಸಿದರೂ ಕೂಡ ಕ್ಷಣಿಕದಲ್ಲಿ ಅದು ಬಗೆಹರಿದಂತೆ ಕಂಡರೂ ಸಹ, ಆದರೆ ಶಾಶ್ವತವಾಗಿ ಅದು ಬಗೆಹರಿದಿರೋದಿಲ್ಲ. ಅದು ಶಾಶ್ವತವಾಗಿ ಬಗೆಹರಿಬೇಕು. ಎಲ್ಲ ಚಿಂತೆಗಳಿಂದ ನಾವು ಮುಕ್ತರಾಗಬೇಕು, ಮುಕ್ತಿ ಹೊಂದಬೇಕು, ಮೋಕ್ಷವನ್ನು ಸಂಪಾದನೆ ಮಾಡಬೇಕು ಅಂತ ಅಂದರೆ ನಾವು ಸದಾ ಶಿವಧ್ಯಾನದಲ್ಲಿ ಇರಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಈ ಮನುಷ್ಯರಾದವರು ಇಂತೀ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನೋ, ಶಿವನ ಚಿಂತೆಯಲ್ಲಿದ್ದವರೊಬ್ಬರನೂ ಕಾಣೆನೆಂದಾತ, ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು. ಕೊನೆಗೆ ನೋಡಿ, ಅವರ ಒಂದು ಹೆಸರನ್ನೇ ಅಂಕಿತನಾಮವನ್ನಾಗಿಟ್ಕೊಂಡು ನಿಜ ಶರಣ ಅಂತ ಅವರು ಹೆಮ್ಮೆಯಿಂದ ಎದೆಗಾರಿಕೆಯಿಂದ ಅವರು ಹೇಳ್ಕೋತಾರೆ ಅಂತ ಅಂದರೆ ಎಂತಹ ನೇರ ವ್ಯಕ್ತಿತ್ವದ ವ್ಯಕ್ತಿ ಅಂಬಿಗರ ಚೌಡಯ್ಯ ಆಗಿದ್ದಾರೆ ನೋಡಿ. ಹಾಗೆ ನಿಮ್ಮೆಲ್ಲರ ಜೀವನ ಕೂಡ ಅಷ್ಟೇ ನೇರವಾಗಿ ದೃಢವಾಗಿ ಇದ್ದಾಗ ಮಾತ್ರ ನಮ್ಮ ನುಡಿಗಳು ಅಂತಹ ಒಂದು ನೇರ ನುಡಿಗಳಾಗಿ, ದಿಟ್ಟ ನುಡಿಗಳಾಗಿ ಹೊರಹೊಮ್ಮುತ್ತೆ. ಇಲ್ಲ ಅಂದರೆ ನಮ್ಮ ನಡೆಯೊಂದು ನುಡಿಯೊಂದು, ನಡೆದಂತೆ ನುಡಿಯಲಾರೆ ನುಡಿದಂತೆ ನಡೆಯಲಾರೆ ಅಂತ ಹೇಳ್ತಾ ನಮ್ಮ ಬದುಕನ್ನು ನಾವು ಸಾಗಿಸ್ಬೇಕಾಗತ್ತೆ. ಮುಖವಾಡದ ಬದುಕನ್ನು ನಾವು ಸಾಗಿಸ್ಬೇಕಾಗತ್ತೆ. ಇಂತಹ ಮುಖವಾಡದ ಬದುಕನ್ನು ಹಾಕಿ ನಾವು ಏನೇ ಪ್ರಯತ್ನ ಪಟ್ಟರು, ಎಂತಹ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಶಿವಕೃಪೆ ಇದೆ ನಮಗೆ ಅಂತ ಅಂದ್ಕೊಂಡ್ರೂ ಕೂಡ ಮುಖವಾಡದ ಬದುಕಿನ ಹಿಂದಿನ ಆ ಕರಾಳತೆ ಏನಿರುತ್ತೆ ಅದು ನಮ್ಮನ್ನು ಬಾಧಿಸದೆ ಬಿಡೋದಿಲ್ಲ. ಯಾಕೆ ಅಂದರೆ ಮುಖವಾಡ ನಾವು ತೊಟ್ಟಿದ್ದೀವಿ ಅಂತ ಅಂದರೆ ಅಲ್ಲಿ ನಾವು ಎಂಥ ಪಾಪ ಪುಣ್ಯಗಳ ಕೆಲಸಗಳ ಒಂದು ತೂಕ ನಡೀತಾ ಇರುತ್ತೆ. ಯಾಕೆ ಅಂದರೆ ನಾವು ನಡೆಯುವಂಥ ಹಾದಿನಲ್ಲಿ ಒಂದು ಚಿಕ್ಕ ಜೀವಿಯನ್ನು ನಾವು ಅಲ್ಲಿ ತಿಳಿದೆಯೋ ಅದಕ್ಕೆ ನೋವುಂಟು ಮಾಡಿದ್ದೀವಿ ಅಂದರೆ ಅಲ್ಲಿ ನಮ್ಮ ಪಾಪದ ಬುತ್ತಿಗೆ ತುತ್ತು ಬೀಳ್ತಾ ಹೋಗ್ತಾ ಇರುತ್ತೆ ಅಂತ ಅರ್ಥ. ತಿಳಿದೆಯೋ ನಾವು ಮಾಡೋ ಅಂಥ ಕೃತ್ಯಗಳಿಂದ ಅಥವಾ ಕೆಲಸಗಳಿಂದ
ಯಾರಿಗೋ ತೊಂದರೆ ಆಗಬಹುದು, ಇನ್ಯಾರಿಗೋ ಅನುಕೂಲ ಆಗ್ಬೋದು, ಇನ್ಯಾರಿಗೋ ಅವಮಾನ ಆಗ್ಬೋದು, ಇನ್ಯಾರಿಗೋ ಅಪಮಾನ ಆಗ್ಬೋದು, ಅಥವಾ ಇನ್ಯಾರಿಗೋ ಕೀರ್ತಿ ತಂದುಕೊಡ್ಬಹುದು. ಇದನ್ನೆಲ್ಲ ನಾವು ಹೇಗೆ ಸಮತೂಗಿಸ್ಕೊಂಡು ಹೋಗಬೇಕು ಅಂತ ಅಂದರೆ ಶಿವಧ್ಯಾನದಿಂದ ಮಾತ್ರ ಸಾಧ್ಯ. ಯಾಕೆ ಅಂದರೆ ನಾವು ಯಾವಾಗ ಮನಃಪೂರ್ತಿಯಾಗಿ ಶಿವಧ್ಯಾನವನ್ನು ಮಾಡ್ತೀವೋ ಈ ಮುಖವಾಡದ ಬದುಕನ್ನು ನಾವು ತೊಡೆದು ಹಾಕಿರ್ತೀವಿ. ಸಂಪೂರ್ಣವಾಗಿ ನಾವು ಶಿವನಿಗೇ ಸಮರ್ಪಿತ ಅನ್ನೋ ಭಾವನೆ ನಮ್ಮ ಮನದಲ್ಲಿ ಯಾವಾಗ ಮೂಡುತ್ತೋ ಆಗ ನಾವು ಬದುಕಿನ ಅಡ್ಡದಾರಿಗಳನ್ನು ಬಿಟ್ಟು ಬಿಡ್ತೀವಿ. ಬದುಕಿನ ಅಡ್ಡದಾರಿಗಳನ್ನು ಯಾವಾಗ ನಾವು ಬಿಟ್ಟು ಬಿಡ್ತೀವೋ ನೇರ ಮಾರ್ಗದಲ್ಲಿ ಶಿವನ ಸನಿಹಕ್ಕೆ ನಾವು ಸಾಗ್ತಾ ಇರ್ತೀವಿ. ಶಿವನ ಸನಿಹಕ್ಕೆ ಸಾಗ್ತಾ ಸಾಗ್ತಾ ಶಿವನಿಗೆ ಹತ್ತಿರವಾಗ್ತೀವಿ. ಶಿವಕೃಪೆ ಆಗುತ್ತೆ, ಶಿವ ಸಾಕ್ಷಾತ್ಕಾರ ಆಗುತ್ತೆ. ಆ ಶಿವ ಸಾಕ್ಷಾತ್ಕಾರದಿಂದ ನಮ್ಮ ಜ್ಞಾನ ಅಭಿವೃದ್ಧಿ ಆಗುತ್ತೆ, ಜ್ಞಾನ ಜ್ಯೋತಿ ಬೆಳಗುತ್ತೆ. ಆ ಬೆಳಗಿದಂತಹ ಜ್ಞಾನ ಜ್ಯೋತಿಯಿಂದ ನಾವು ಕೂಡ 4 ಜನರ ಒಂದು ಬಾಳಿಗೆ ಬೆಳಕಾಗುವಂಥ ಪ್ರಯತ್ನವನ್ನು ಮಾಡ್ತೀವಿ ಹೊರತು ನಾವು ಎಂದಿಗೂ ಬೇರೆಯವರ ಬಾಳಿಗೆ ಬೆಂಕಿಯಾಗುವಂಥ ಕೆಲಸವನ್ನು ಮಾಡೋಕ್ಕೋಗಲ್ಲ. ಹಾಗಾಗಿ ಅಂತಹ ಒಂದು ಬದುಕು ನಮ್ಮದಾಗಬೇಕು ಅಂತ ಅಂದರೆ ಪ್ರತಿ ಕ್ಷಣ ಪ್ರತಿದಿನ ನಾವು ಸದಾ ಶಿವಧ್ಯಾನದಲ್ಲಿರಬೇಕು. ಶಿವಧ್ಯಾನದಂತಹ ಧ್ಯಾನ ಮತ್ತೊಂದಿಲ್ಲ. ಹಾಗೆ ಶಿವಸ್ಮರಣೆಯನ್ನು ಮಾಡುವಂತಹ ಶರಣ ಬೇರೆ ಇನ್ನಾವುದಕ್ಕೂ ಕೂಡ ಮನಸೋಲೋದಿಲ್ಲ. ಹಾಗಾಗಿ ಅಂಬಿಗರ ಚೌಡಯ್ಯ ತನ್ನನ್ನು ತಾನು ನಿಜ ಶರಣ ಅಂತ ಹೇಳಿ ಕರ್ಕೋತಾರೆ. ಯಾಕೆ ಅಂದರೆ ಶಿವಧ್ಯಾನವನ್ನು ಹೊರತುಪಡಿಸಿ, ಶಿವಸ್ಮರಣೆಯನ್ನು ಹೊರತುಪಡಿಸಿ ಬೇರಿನ್ನಾವ ಧ್ಯಾನವನ್ನು ನಾನು ಮಾಡೋಲ್ಲ ಅಂತಹ ಒಂದು ದೃಢ ನಿರ್ಧಾರ, ದೃಢ ಸಂಕಲ್ಪ ನನ್ನಲ್ಲಿದೆ ಅಂತ ಹೇಳಿ ಅವರು ಎದೆಗಾರಿಕೆಯಿಂದ ಹೇಳ್ಕೊತಾ ಇರ್ತಾರೆ. ಹಾಗಾಗಿ ಅವರ ವಚನಗಳಲ್ಲಿ ಅವರ ಒಂದು ಹೆಸರನ್ನೇ ಅಂಕಿತವನ್ನಾಗಿಟ್ಕೊಂಡು ನಿಜ ಶರಣ ಅನ್ನೋ ಅಂಥ ಒಂದು ಡೆಸಿಗ್ನೇಷನ್ನು ಕೂಡ ಕೊಟ್ಕೊಂಡಿದ್ದಾರೆ ನೋಡಿ ಅವರು. ಅಂತಹ ಒಂದು ಎದೆಗಾರಿಕೆ ಇರಬೇಕು ಅಂತ ಅಂದರೆ ಮನಸ್ಸು ನಿರ್ಮಲವಾಗಿರಬೇಕು. ಹಾಗೆ ಮನಸ್ಸಿನ ತುಂಬ ಶಿವನೊಬ್ಬನೇ ಅನ್ನೋ ಒಂದು ನಿರ್ಧಾರವನ್ನು ನಾವು ತೆಗೆದುಕೊಂಡಿರಬೇಕಾಗುತ್ತೆ. ಯಾವಾಗ ಶಿವನೊಬ್ಬನೇ ಅನ್ನೋ ನಿರ್ಧಾರವನ್ನು ನಾವು ತೆಗೆದುಕೊಳ್ತೀವೋ ಆಗ ಸಮಾಜದಲ್ಲಿ ಕವಲೊಡೆದಿರೋ ಅಂಥ ಸಾಕಷ್ಟು ದೇವರುಗಳು ಅಂತ ಏನು ಕರಿತಿದ್ದಾರೆ ಆ ಎಲ್ಲ ಮೌಢ್ಯಗಳಿಂದ ನಾವು ಹೊರಬರ್ತೀವಿ. ಶಿವನೊಬ್ಬನೇ, ಅವನಿಂದಲೇ ಎಲ್ಲವೂ ಆಗ್ತಾ ಇರೋದು, ಅವನೇ ಸೂತ್ರಧಾರ ಅಂತ ನಾವು ಯಾವಾಗ ನಂಬ್ತೀವಿ ನಮ್ಮ ಬದುಕು ಹಾಗೆ ಸರಾಗವಾಗಿ ಸಾಗುತ್ತೆ ಅನ್ನೋದನ್ನು ಅಂಬಿಗರ ಚೌಡಯ್ಯನವರು ಇಲ್ಲಿ ಹೇಳ್ತಾ ಇದ್ದಾರೆ. ಅವರ ಈ ಒಂದು ಸುಂದರವಾದಂಥ ವಚನವನ್ನು ನಮ್ಮೆಲ್ಲರ ಜೀವನಕ್ಕೂ ಅಳವಡಿಕೆಯಾಗುವಂತಹ, ನಮ್ಮೆಲ್ಲರಿಗೂ ಸಂಬಂಧಿಸಿದಂತಹ ಈ ಒಂದು ವಚನವನ್ನು ಮತ್ತೆ ನಾನು ವಾಚಿಸ್ತೀನಿ, ಎಲ್ಲರೂ ಕೇಳಿ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನು, ಶಿವನ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣೆನೆಂದಾತ, ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು. ಈ ವಚನದ ತಾತ್ಪರ್ಯ ಏನಿದೆ, ಈ ವಚನದ ಅರ್ಥ ಏನು ನಮಗೆ ತಿಳಿಸ್ಕೊಡುತ್ತೆ, ನಮ್ಮ ಜೀವನವನ್ನು ನಾವು ಯಾವ ರೀತಿ ಸಾಗಿಸಬೇಕು ಅನ್ನೋದನ್ನು ಈ 4 ಸಾಲಿನ ವಚನ ನಮಗೆ ಏನೆಲ್ಲ ಪಾಠಗಳನ್ನು ಕಲಿಸುತ್ತೆ ಅನ್ನೋದನ್ನು ನಾವು ಚಿಂತೆ ಮಾಡಬೇಕಾಗತ್ತೆ. ಇಲ್ಲಿ ಚಿಂತೆ ಅನ್ನೋದಕ್ಕಿಂತ ಚಿಂತನೆ ಮಾಡಬೇಕಾಗತ್ತೆ ಅನ್ನೋದು ಸರಿಯಾದಂಥ ಒಂದು ಪದ. ಯಾಕೆ ಅಂದರೆ ಅಂಬಿಗರ ಚೌಡಯ್ಯನವರು ಈ ವಚನದಲ್ಲಿ ಹೇಳಿರುವಂಥ ಚಿಂತೆಗಳೇನಿದೆ ಆ ಚಿಂತೆಗಳೆಲ್ಲ ಆಸೆಗಳಾಗಿ ಮಾರ್ಪಡುತ್ತೆ, ಆಸೆಗಳೆಲ್ಲ ದುರಾಸೆಗಳಾಗಿ ಮಾರ್ಪಡುತ್ತೆ, ದುರಾಸೆಗಳನ್ನು ಈಡೇರಿಸೋದಕ್ಕಾಗಿ ದುರ್ಮಾರ್ಗಿಗಳಾಗಿ ಬದಲಾಗಬೇಕಾಗತ್ತೆ. ಅಂತಹ ದುರ್ಮಾರ್ಗವನ್ನು ಅನುಸರಿಸುವಂತಹ ದುರ್ಮಾರ್ಗಿಗಳು ನಾವಾಗದೆ ಸನ್ಮಾರ್ಗವನ್ನು ಅನುಸರಿಸಿ ಸತ್ಪ್ರಜೆಗಳಾಗಬೇಕಾಗಿರೋದು ನಮ್ಮದೇ ಜವಾಬ್ದಾರಿ. ಯಾಕೆ ಅಂದರೆ ನಮ್ಮ ಜೀವನ, ನಮ್ಮ ಬದುಕು, ನಮ್ಮ ಹಾದಿ ನಮ್ಮದೇ ಆಗಿರುತ್ತೆ ಹೊರತು ಬೇರೆ ಯಾರೋ ಬಂದು ಕೈ ಹಿಡಿದು ನಡೆಸ್ತಾರೆ ಅನ್ನೋದು ತಪ್ಪು ಕಲ್ಪನೆ. ಹಾಗಾಗಿ
ನಮ್ಮ ಸುತ್ತಲಿರೋ ಜನಗಳನ್ನು ನಾವು ಕೂಡ ಜ್ಞಾನವನ್ನು ಪಸರಿಸುತ್ತಾ ಈ ವಚನಗಳ ಸಾರಗಳು ಏನಿದೆ ಇಂತಹ ವಚನಗಳನ್ನು ಓದೋದಾಗಿರಬಹುದು, ಕೇಳೋದಾಗಿರಬಹುದು, ಅರ್ಥೈಸ್ಕೊಳ್ಳೋದಾಗಿರಬಹುದು, ನಾವು ಅರ್ಥೈಸ್ಕೊಂಡಿರೋದನ್ನು 4 ಜನಕ್ಕೆ ಹೇಳೋದಾಗಿರಬಹುದು, ಅವರನ್ನೂ ಕೂಡ ಒಂದು ಸನ್ಮಾರ್ಗದತ್ತ ನಾವು ಕೊಂಡೊಯ್ಯುವಂತಹ ಒಂದು ಕಾಯಕವನ್ನು ನಾವು ಯಾವಾಗ ಮಾಡ್ತೀವಿ ಆಗ ನಾವು ಶಿವನಿಗೆ ಸನಿಹವಾಗ್ತೀವಿ. ಆಗ ನಮಗೆ ಶಿವಕೃಪೆ ಆಗುತ್ತೆ, ಶಿವ ಸಾಕ್ಷಾತ್ಕಾರ ಆಗುತ್ತೆ. ಇಂತಹ ಶಿವ ಸಾಕ್ಷಾತ್ಕಾರ ನಮ್ಮೆಲ್ರಿಗೂ ಆಗಬೇಕು ಅಂದರೆ ಈ ರೀತಿಯ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ನೋಡ್ತಾ ಇರಬೇಕು. ವಚನಗಳನ್ನು ಆಲಿಸೋದಷ್ಟೇ ಅಲ್ಲ, ಅರ್ಥೈಸ್ಕೊಳ್ಬೇಕು. ಕೇವಲ ಅರ್ಥೈಸ್ಕೊಳ್ಳೋದಷ್ಟೇ ಅಲ್ಲ, ಜೀವನಕ್ಕೆ ಅಳವಡಿಸ್ಕೊಳ್ಬೇಕು. ಜೀವನಕ್ಕೆ ಅಳವಡಿಸಿಕೊಳ್ಳೋದಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ನಾವು ಅದನ್ನು ಅನುಸರಿಸಬೇಕು. ಕೇವಲ ಅನುಸರಿಸೋದಷ್ಟೇ ಅಲ್ಲ, ನಮ್ಮನ್ನು ಅನುಸರಿಸುವಂತಹ ನಮ್ಮ ಸುತ್ತಲಿನ ಜನರಿಗೆ ಹಂಚಿಕೊಳ್ಳಬೇಕು. ಹಂಚಿ ಜ್ಞಾನವನ್ನು ಪಸರಿಸಿ ಎಲ್ಲರನ್ನೂ ಸನ್ಮಾರ್ಗದತ್ತ ಸೆಳೆದಾಗ ಮಾತ್ರ ಸಮಾಜ ಸುಸ್ಥಿರತೆಯತ್ತ ಸಾಗುತ್ತೆ, ಸಮಾಜವಾಗುತ್ತೆ ಎಂದು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಕಂಡಂತಹ ಆ ಸಮಾಜದ ಕನಸು ನನಸಾಗುವಂಥ ಹಾದಿ ಈ ಮೂಲಕ ನಮಗೆ ಸಿಗುತ್ತೆ. ಅಂತಹ ಒಂದು ಭಾಗ್ಯ ನಮ್ಮೆಲ್ರಿಗೂ ಸಿಕ್ಕಿದೆ. ನಾವೆಲ್ಲರೂ ಒಗ್ಗೂಡೋಣ, ಸಮಾಜವನ್ನು ಕಟ್ಟುವತ್ತ ನಾವೆಲ್ಲ ಒಗ್ಗೂಡಿ ಸಾಗೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಚನವನ್ನು ಹೊತ್ತು ನಿಮ್ಮೆಲ್ಲರೊಂದಿಗೆ ಇರ್ತೀನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.